ಹಲೋ ಹಾಯ್ ಎಲ್ಲರಿಗೂ ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಅಯ್ಯಪ್ಪ ಯಾತ್ರೆದ ಮೊದಲಿನ ಕೆಲಸ ಕಾಯಿ ಸುಲಿಯೋದವು. 300 ಕಾಯಿ ಅದವು. 300 ಕಾಯಿ ಸುರಿ ಅಂತ ಹೇಳ್ಯಾರ. ನಾವು ಸುಲಿಯಾಗತ್ತೀವಿ. ನಮ್ಮ ಬಾಯ್ಸ್ನೆಲ್ಲ ಸುಲಿಯಾಗ್ತಾರೆ. ಇಲ್ಲೇ ಎಲ್ಲರೂ ಎಲ್ಲ ದೇಶ ಸುಲಿಯಾಗ್ತಾರೆ ಕಾಯಿ. ಸುಲಿ ಮನ್ಯಾಗ ಒಂದು ಕೆಲಸ ಮಾಡಂದ್ರೆ ಮಾಡ್ಲಾರೋದು ಸಿಕ್ತು 300 ಕಾಯಿ ಸುಲಿಯಾಗ್ತಾರೆ. ದೇವಪ್ಪ ಅಂದರೂ ಮಸ್ತ್ ಸುಲಿಯಾಗ್ತಾನೆ ಕಾಯಿ. ನಮ್ಮಪ್ಪರು ಸುಲಿಯಾಗ್ತಾರೆ ಅಲ್ಲಿ. ಇನ್ನೂ ಬರೋರು ತುಂಬ ಜನ ಅವರ. ಅವರು ಬಂದು ದಿನ ಕಾಯಿ ಸುಲಿತಾರೆ. ನಾವು ಒಂದು ದಿವ್ಸ ಕಾಯಿ ಸುಲಿಯಾಗ್ತೀವಿ. ನಮ್ದಾದ್ಮೇಲೆ ಅವ್ರ ಪಾಳೆ ಸ್ಟಾರ್ಟ್ ಆಗುತ್ತೆ. ಅವ್ರು ಸುಲಿತಾರೆ. ನಾವು ಕಾಯಿ ಸುಲಿತೀವಿ. ಮತ್ತು ಆಮೇಲೆ ಸಿಗ್ತೀನಿ. ಬಾಯ್. Audio Jungle. ನಮ್ಮ ಬಾಯ್ಸ್ ಕಷ್ಟಪಡತ್ತಾರೆ ಭಾಳ. ಅಗಳೆ ಸುಟ್ಟು ಸುಲಿಯತ್ತಾರೆ. 60 ಕಾಯಿ ಸುಲ್ದಾರ. ಇವಾಗ ಇನ್ನೂ ಒಂದು 120 ಕಾಯಿ ಅದಾವು ಸುಲಿಯತ್ತಾರೆ. ಈಗ ಈ ಸುಲು ಇಟ್ಟಾರ ಇಲ್ಲಿ ಫುಲ್ ನುಣ್ಣಗೆ ಇಟ್ಟಾರ. ನೈಸ್ ಮಾಡ್ಯಾರ ಫುಲ್. ನಮಸ್ತೆ ಸ್ವಾಮಿಗಳು. ಸ್ವಾಮಿ ಶರಣಮಯ್ಯಪ್ಪ. ಇಷ್ಟೊತ್ತು ನಾವೊಂದು 100 ಕಾಯಿ ಸುಲಿದ್ವಿ. ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು 6 ಜನ ಸೇರಿ ಒಂದು 100 ಕಾಯಿ ಸುಲಿದ್ವಿ. ಅದಾದ್ಮೇಲೆ ಮತ್ತು ತರಕಾರಿಗಳನ್ನು ಸ್ವಲ್ಪ ಎಲ್ಲ ಹೆರಿಸಿದ್ವಿ. ಮತ್ತು ಕಾಯಿಪಲ್ಯ ಕಟ್ ಮಾಡಿದ್ವಿ. ಮತ್ತು ಈರುಳ್ಳಿ ಹೆರಿಸಿದ್ವಿ. ಎಲ್ಲ ಅಡುಗೆಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇವಾಗ ಜರ ರೆಸ್ಟ್ ಬೇಕಂತ ಚಹಾ ಕುಡಿಬೇಕಂತ ಹೊರಟಿದ್ವಿ. ಟೀ ಟೈಮ್ ಅಂತ ಹೋಗಿ ಬರ್ತಾಯಿದ್ದೀವಿ. ಹೋಗಿ ಬರ್ತೀವಿ. ಇವಾಗ 100 ಕಾಯಿ ಯಾಕೆ ಸುಲಿದ್ವಿ ಅಂದರೆ ಅದು ತುಪ್ಪದ ಕಾಯಿ ಅಂತ. ಅದರಲ್ಲಿ ಇರುಮುಡಿ ಕಟ್ಟೋಕೆ ಅಂತ ಅದನ್ನು ಮಾಡ್ತಾರೆ ಅಷ್ಟೇ. ಆದ ಕಾರಣ ನಾವು ಚಹಾ ಕುಡಿಯೋಕೆ ಹೋಗ್ತಾಯಿದ್ದೀವಿ. ನೀವು ಚಹಾ ಕುಡೀರಿ, ಆರಾಮಿರ್ರಿ, ನಮ್ಗೆ ಒಳ್ಳೆಯ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥಿಸ್ತೀರಿ. ನಾವು ನಿಮ್ಗೆ ಒಳ್ಳೇದಾಗಲಿ ನಾವು ಬೆಳ್ಕೊಂಡು ಬರ್ತೀವಿ. ಒಳ್ಳೇದಾಗಲಿ. ಸ್ವಾಮಿ ಶರಣಮಯ್ಯಪ್ಪ. ಹಾಯ್ ಎಲ್ಲರಿಗೂ. ಸ್ವಾಮಿ ಶರಣಮಯ್ಯಪ್ಪ. ಉಡುಪಿ ಎಕ್ಸ್ಪ್ರೆಸ್ ಅಂತೇಳಿ ಒಂದು ಇದಿತ್ತು ಇಲ್ಲಿ ಟೀ ಶಾಪ್. ಅಲ್ಲಿ ಜಸ್ಟ್ ಕಾಫಿ ಕುಡಿದ್ವಿ. ಕಾಫಿನ ಹಾಕಿನೂ ಬೈಟಿ ತೊಗೊಂಡ್ವಿ. ನಾವು 4 ಮಂದಿ ಸೇರಿ 2 ಕಾಫಿ ತೊಗೊಂಡ್ವಿ. ಮಸ್ತ್ ಇತ್ತು. ಏನೋ ಒಂಥರ ಡಿಫ್ರೆಂಟೇ ಅನಿಸ್ತದೆ. ಕಿಕ್ ಕೊಡ್ತು. ಎನರ್ಜಿ ಬಂತು ಇನ್ನೊಂದು ಸ್ವಲ್ಪ. ಎಷ್ಟು ತನಕ ನಾವು ಹೆಂಗೂ ಕಾಯಿ ಸುಲಿದು ಸ್ವಲ್ಪ ಸುಸ್ತಾಗಿದ್ವಿ. ಅದು ಕುಡಿಯೋದಕ್ಕೆ ಸ್ವಲ್ಪ ಎನರ್ಜಿ ಬಂತು ನಮಗೆ. ಅದಕ್ಕೆ ಇವಾಗ ನಮ್ಮ ಹಾಲಿಗೆ ನಾವು ವಾಪಸ್ ಹೊಂಟೀವಿ. A few moments later. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಮುಂಜಾನೆಯ ಶುಭೋದಯ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಾವು ಇವಾಗ ಜಸ್ಟ್ ಸ್ನಾನ ಮಾಡಿದ್ವಿ. ಸ್ನಾನ ಮಾಡಿ ಶರಣೋದಯ ಕೂಗಿದ್ವಿ. ಎಲ್ಲ ಸುಮ್ಮನೆ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಇವಾಗೆಲ್ಲ ಕೆಳಗಡೆ ಹೊಂಟೀವಿ. ನಿನ್ನೆ ರಾತ್ರಿ ಬೇಗ ಮಲ್ಕೊಂಡ್ವಿ. ಅಂದರೆ ಇವತ್ತು 5 ಗಂಟೆಗೆ ಎದ್ದಿದ್ವಿ. ಮುಂಜಾನೆ 5 ಗಂಟೆಗೆ ಎದ್ದು ತಣ್ಣೆ ಸ್ನಾನ ಎಲ್ಲ ಮಾಡಿ ಇವಾಗ ಹೋಗ್ತಾ ಇದ್ವಿ ಕೆಳಗಡೆ. ಪೂಜೆ ಆಯಿತು. ತಿಂಡಿ ಮಾಡಿದಾರಂತೆ ಕೆಳಗಡೆ. ಕೇಸರಿ ಬೇಕು ತಿಂದು ನಿಮಗೆ ಸಿಗ್ತೀವಿ. ಬಾಯ್. ಶುಭೋದಯ. ಸ್ವಾಮಿ ಶರಣಂ ಎಲ್ಲರಿಗೂ. ಈಗ ತಾನೇ ಬೆಳಗ್ಗೆ 5:30 ಜಾವ ಎದ್ಕಿಸಿಂದ್ರೆ ಇದು ಜಳಕ ಗಿಳಕ ಮಾಡಿ ಪೂಜೆ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಂತೆ. ಹೋಗಿ ದರ್ಶನ ಮಾಡ್ಕೊಂಡು ಬರ್ತೇವೆ. ಹಾಗೆ ಈಗ ತಾನೇ ಹಾಲಲ್ಲಿ ಪೂಜೆ ಮಾಡಿ ನಮ್ಮ ನಡೆ ಟೆಂಪಲ್ ಕಡೆ. 3 ದೇವಸ್ಥಾನ ಇಲ್ಲೇ ನಿಯರೆಸ್ಟ್. ರಾಘವೇಂದ್ರ ಸ್ವಾಮಿದು ಮತ್ತು ರಾಧಾಕೃಷ್ಣ ಟೆಂಪಲ್. ಅಲ್ಲೇ ಹೋಗಿ ಬರಬೇಕು. ಅದು ಬಂದಮೇಲೆ ಇಲ್ಲಿ ಇರುಮುಡಿ ಇರುತ್ತೆ ನಮ್ಮದು. 10 ಗಂಟೆ ಹಿಂಗೆ ಅಷ್ಟೊತ್ತಿಗೆ ಬೇಗ ಬರ್ತೀವಿ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ರಾಧಾಕೃಷ್ಣ ಟೆಂಪಲಿಗೆ ಬಂದ್ವಿ. ಇದೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ ರಾಧಾಕೃಷ್ಣ ಟೆಂಪಲ್. ಎಷ್ಟು ಚೆನ್ನಾಗಿದೆ ನೋಡಿ. ಮಸ್ತಾಗಿ ದೇವಸ್ಥಾನ ಚೆನ್ನಾಗಿದೆ.
ದೂರದಿಂದ ತೋರಿಸ್ತೀನಿ. ಆ್ಯಕ್ಚುಲಿ ಕ್ಯಾಮ್ರಾ ಅಲ್ಲೂ ಇಲ್ಲ, ಇಲ್ಲಿಂದ ತೋರಿಸ್ತೀನಿ. ಟ್ರೈ ಮಾಡ್ತೀನಿ, ಹೋಗೋಣ. ಬಾಲ್ ವೆಂಕಟೇಶ್ವರ ಸನ್ನಿಧಿಗೆ ಪದ್ಮಾವತಿ ಅಮ್ಮನವರ ಸನ್ನಿಧಿ ಅಂತೆ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ರಾಧಾಕೃಷ್ಣ ಸನ್ನಿಧಿ. ಸುಬ್ರಹ್ಮಣ್ಯ ಸ್ವಾಮಿ, ನಾಗದೇವರು, ಅರಳಿ ಮರ, ಶಿವನ ದೇವಸ್ಥಾನ, ಶಿವ ಸಾಯಿಬಾಬಾ ಟೆಂಪಲ್ ಇತ್ತು ಇಲ್ಲಿ, ಬಟ್ ಕ್ಲೋಸ್ ಮಾಡಿದ್ದಾರೆ. ಆಮೇಲೆ ಓಪನ್ ಮಾಡ್ಬೋದು ಮೇ ಬಿ. ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ, ಫುಲ್ ಶಾಂತಿ, ರಶ್ ಇಲ್ಲ, ಇನ್ನು ಗದ್ದಲ ಇಲ್ಲ. ಇದೊಂದು ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಮುಂದೆ ಆಂಜನೇಯ ಸ್ವಾಮಿ ಟೆಂಪಲ್. ದೇವರ ದರ್ಶನ ಆಯಿತು. ಇಲ್ಲಿ ಪ್ರಸಾದ ಇದೆ ಅಂತೆ, ಅಲ್ಲಿ ಹೋಗ್ತಾ ಇದ್ದೀವಿ. ಕೆಳಗಡೆ ಇಲ್ಲಿ ಇದೆ ಅಂತೆ, ಕೆಳಗಡೆ ನೋಡೋಣ, ಇದ್ರೆ ತಗೊಳ್ಳೋಣ. वही रास्ता से पटना प्रसाद ಇದೆ. ಪ್ರಸಾದ ಎಲ್ಲ ಕಡೆ ಮಕ್ಕಳಲ್ಲಿ ರಾಧಾಕೃಷ್ಣ ಟೆಂಪಲಿಂದ ಇವಾಗ ಬಂದು ಹೊರಗಡೆ ಬಂದು ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಚೌಟ್ರಿಗೆ ಹೋಗ್ತಾ ಇದ್ವಿ. ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಅಲ್ಲಿ ಕಾಯ್ತಾ ಇದ್ದಾರೆ. ಇವಾಗ ಹೋಗಬೇಕು. ಹೋಗಿ ಮತ್ತೊಮ್ಮೆ ಸ್ನಾನ ಮಾಡಿ ಇರುಮುಡಿಗೆ ಕೂತ್ಕೋಬೇಕು. ಇಲ್ಲೇ ಕಾಯ್ತಾ ಇದ್ದಾರೆ.